success is your godfather, probably, for somebody who has no background. Correct me if I'm wrong. So you got that godfather probably through Kirik Party, like that protected you. That movie gave you that launch and all of that. So munde, I know of some experiences you had, ಕೆಲವುದು ವಿಚ್ ಡಿಂಟ್ ಗೋ ವೆಲ್, ಪ್ರಾಬ್ಲಿ ಏನೋ ಯಾವುದೋ ಸಿನಿಮಾ ಸೈನ್ ಮಾಡಿರೋದು, ಪ್ರೊಡ್ಯೂಸರ್ಸ್ ಇದು, ದೇರ್ ವಾಸ್ ಒನ್ lot of trouble. I went to a lot of ಕಿರಿಕ್ ಹುಡುಗಿ ಅನ್ನೋ ಟ್ಯಾಗ್ ಏನೇನು. ಸೊ ವಿ ವಾಂಟ್ ಟು ಹಿಯರ್ ಯುವರ್ ಸೈಡ್ ಆಫ್ ದ ಸ್ಟೋರಿ. I think I was very young, firstly, and a lot of people didn't cut me slack. Nobody cut me slack, honestly, that I was young. I was surrounded by people who were 30 plus, people who were way older. And you are 18, 19. Yeah. I was 18, not even 19. When this happened, I was 18. I was constantly shunned. Like, I was constantly told to be quiet. Like, for people to sit out and judge you. ಅಂದರೆ ನೀನು ಆಚೆ ಕಡೆ ನಿಂತ್ಕೊಂಡು ಅಯ್ಯೋಳು ತುಂಬ ಮಾತಾಡ್ತಾಳೆ, ಅಯ್ಯೋಳು ಆ ಥರ, ಅಯ್ಯೋಳು ಈ ಥರ ಹೇಳೋದು ತುಂಬ ಈಸಿ. ಅವ್ರ ಲೈಫಲ್ಲಿ ನೀವು ಅವ್ರ ಶೂಸಲ್ಲಿದ್ದು ಏನಕ್ಕೆ ಅವ್ರು ಆ ಥರ ಅಂತ ತಿಳ್ಕೊಳ್ಳೋದು ತುಂಬ ಕಷ್ಟ. ಬಟ್ ಅಟ್ ದ ಸೇಮ್ ಟೈಮ್ ಬೇರೆಯವ್ರ ಶೂನ ಹೆಂಗೆ ತೂತ್ ಮಾಡೋದು ಅನ್ನೋದೇ ಕಾಯ್ತಾ ಇರ್ತಾರೆ. ಐ ರಿಯಲೈಸ್ ವಾಟ್ ದಿಸ್ ಹೋಲ್ ಪವರ್ ಪ್ಲೇ ಅಂದರೆ ಏನು. ಒಬ್ಬರು ನನಗೆ ಯಾವತ್ತೂ ಈ ಥರ ಪಾಲಿಟಿಕ್ಸ್ ಎಲ್ಲ ಲೈಫಲ್ಲಿ ನೋಡೇ ಇಲ್ಲ. ನಾನು ಊಟ ಇದೆಯಾ ಮನೆಯಲ್ಲಿ, ಡಿನ್ನರ್ ಇದೆಯಾ ಇವತ್ತು, ಓಕೆ, ಸ್ಕೂಲ್ ಫೀಸ್ ಕಟ್ಟಿದೆಯಾ, ಓಕೆ, ವೆರಿ ಬೇಸಿಕ್ ನೀಡ್ಸ್ ವಿ ಹ್ಯಾಡ್. ಫ್ರಮ್ ದೇರ್ ಟು ಐ ರಿಮೆಂಬರ್ ಅವತ್ತು ಆಫೀಸ್ಗೆ ಹೋಗಿ ಕನ್ನಡ ಫಿಲಮ್ ದಟ್ ಐ ವಾಸ್ ವರ್ಕಿಂಗ್ ಇನ್, ದ ಒನ್ ದಟ್ ಹ್ಯಾಡ್ ಸೈನ್, ಅವ್ರ ಆಫೀಸಲ್ಲಿ ನಾನು ಕುತ್ಕೊಂಡು ಅವ್ರಿಗೆ ಹೇಳ್ತಾ ಇದ್ದೀನಿ, ಸರ್ ನಾಳೆಯಿಂದ ಶೂಟ್ ಶುರು ಆಗ್ತಾಯಿದೆ ನಂದು ತಮಿಳ್ ಪ್ರಾಜೆಕ್ಟ್ದು, 10 ದಿನ ಇದೆ ಕಂಟಿನ್ಯೂಸ್ ಶೂಟಿಂಗು, ಅದಾದಮೇಲೆ ಸಾರ್ಟ್ ಮಾಡ್ಕೊಳ್ಳೋಣ ಡೇಟ್ಸ್. ಇಲ್ಲ, ನಮ್ಮ ಶೂಟಿಂಗು ನಾಳೆನೇ ಶುರು ಆಗ್ತಾಯಿದೆ. ಸರಿ, ಲೈಕ್ ನಂಗೆ ಕೊಟ್ಟಿರೋ ಡೇಟ್ಸ್ ನೀವು ಬೇರೆ ಅಲ್ವಾ ಸರ್, ಲೈಕ್ ಇವಾಗ ಯಾಕೆ ಚೇಂಜ್ ಆಗ್ತಾಯಿದೆ? ಇಲ್ಲ, ನೀನು ಸೆಕೆಂಡ್ ಫಿಲಮ್ ಇದೇ ಆಗಿರಬೇಕು, ಸೆಕೆಂಡ್ ಫಿಲಮ್ ನೀನು ಅದಾಗಕ್ಕಾಗಲ್ಲ. ಆ್ಯಂಡ್ ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಎನಿಥಿಂಗ್. ನನ್ನ ತಲೆಯಲ್ಲಿ ಏನಿದೆ ಅಂದರೆ, ನನಗೆ ಗೊತ್ತು, ನಾನು ಸೈನ್ ಮಾಡಿರೋ ತಮಿಳ್ ಫಿಲಮಲ್ಲಿ ಇರೋ ಆ್ಯಕ್ಟರು ಈಸ್ ಅ ಡಾನ್ಸರ್. ಪ್ರಭುದೇವ ಸರ್ ಇಸ್ ಅ ವೆರಿ ಬಿಗ್ ಡಾನ್ಸರ್, ರೈಟ್? ಆ್ಯಂಡ್ ನನಗೆ ಅವ್ರ ಜೊತೆ ಕೆಲಸ ಮಾಡೋದು is beyond working with any big hero, because like I've seen him as a dancer, I've seen him, I've looked up to him. Exactly. Dance icon India adu. ಹೌದು, ಅವ್ರ ಜೊತೆ ಕೆಲಸ ಮಾಡೋ ಒಂದು ಆಪರ್ಚುನಿಟಿ ಸಿಗ್ತಾ ಇದೆ ಅಂದರೆ ಯಾಕೆ, ವೈ ವುಡ್ ಐ ನಾಟ್ ವರ್ಕ್ ಅಲ್ವಾ? ಸೊ ಅದಾದಾಗ ನಾನು ಆಫೀಸಲ್ಲಿ, ಇಲ್ಲ ಸರ್ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಡೇಟ್ಸ್. ಹೌದಾ, ಸರಿ ನಾನು ನೋಡ್ಕೋತೀನಿ. ಇಟ್ ವಾಸ್ ವೆರಿ ಪಿಸ್ಡ್ ಆಫ್. ನನಗೆ ಗೊತ್ತಿಲ್ಲ ಇದು ಏನು ನಡೀತಾ ಇದೆ. ನಮ್ಮ ಅಪ್ಪನ ಜೊತೆ ಹೋಗಿದ್ದೀನಿ ನಾನು ನಮ್ಮಪ್ಪ ಕಾರಲ್ಲಿ ಕೂತ್ಕೋತೀವಿ, ಇವ್ರು ಕಮಿಂಗ್ ಬ್ಯಾಕ್. 5 ಮಿನಿಟ್ಸ್ ಆಗಿಲ್ಲ ಹೊರಟಿರೋದು ಅಲ್ಲಿಂದ, ಆ ಆಫೀಸಿಂದ 5 ಮಿನಿಟ್ಸ್ ಆಗಿಲ್ಲ. 5 ಮಿನಿಟ್ಸಲ್ಲಿ ಎಲ್ಲ ನ್ಯೂಸ್ ಚಾನಲಲ್ಲೂ ನಾನು ಬರ್ತಾಯಿದ್ದೀನಿ. ನಮ್ಮಮ್ಮ ಮನೆಯಿಂದ ಕಾಲ್ ಮಾಡ್ತಿದ್ದಾರೆ, ಏನಾಯಿತು ನಿನಗೆ, ಎಲ್ಲ ಓಕೆನಾ? ಆ್ಯಂಡ್ ನ್ಯೂಸ್ ಚಾನಲ್ ಏನಂತ ತೋರಿಸ್ತಾ ಇದ್ದಾರೆ, ಕನ್ನಡ ಫಿಲಮ್ ಬಿಟ್ಟು ತಮಿಳ್ ಫಿಲಮ್ ಸೈನ್ ಮಾಡಿದ್ರೆ ಸಂಯುಕ್ತ ಹೆಗಡೆ. ಇಟ್ ಟೇಕ್ಸ್ ನಥಿಂಗ್ ಟು ರೂಯಿನ್ ಸಂಬಡೀಸ್ ಇಮೇಜ್, ಸಂಬಡೀಸ್ ಪರ್ಸ್ನಾಲಿಟಿ, ಸಂಬಡೀಸ್ ಹಾರ್ಡ್ ವರ್ಕ್. ಏನೂ ಇಲ್ಲ, ಒಂದು ಚಿಕ್ಕ ರೂಮರ್ ಸಾಕು. ಆ್ಯಂಡ್ ಐ ರಿಯಲೈಸ್ ದಟ್, ಅಂದರೆ ಪವರ್ ಪ್ಲೇ ಏನಿದು ಒಂದು, ವಾಟ್ ಇಸ್ ಪವರ್ ಪ್ಲೇ? this power play, this where the producer had that power to call all these channels and tell them to put this fake news, and they immediately did. Very, very upsetting. And like I stopped believing in news after that point. Like after that point till today, I don't believe in news. Like there's so much news that I don't believe in, because I feel like this might be manipulated. Like I want to meet somebody. ಸೊ ನೀವು ಹೇಳಿದ ಒಂದು ಉದಾಹರಣೆ, ಇಟ್ ಆಲ್ಸೋ ಮೇಕ್ಸ್ ಅಸ್ ಓಪನ್ ಅಪ್ ದಟ್ ಚಾನಲ್ ಸೇಯಿಂಗ್ ದಟ್ ಈ ಲೆವೆಲಲ್ಲೇ ಇದಾದರೆ ಇಮ್ಯಾಜಿನ್ ಇನ್ ನ್ಯಾಷನಲ್, ಇಂಟರ್ನ್ಯಾಷನಲ್ 100% ಕರಪ್ಷನ್ ಇಸ್ ಎವ್ರಿವೇರ್. ಕರಪ್ಷನ್ ಇಸ್ ಎವ್ರಿವೇರ್. ನಾವು ಅದೇ ಹೇಳ್ತೀವಲ್ಲ, ನಾವು ವಿ ಪಾಯಿಂಟ್ ಔಟ್ ಅಟ್ ಗವರ್ಮೆಂಟ್ ಆ್ಯಂಡ್ ವಿ ಸೇ ಯು ಗೈಸ್ ಆರ್ ಕರಪ್ಟೆಡ್, ವಿ ಪಾಯಿಂಟ್ ಔಟ್ ಅಟ್ ಅದರ್ ಪೀಪಲ್. ದ ಪ್ರಾಬ್ಲಮ್ ಇಸ್ ವಿತಿನ್. ನಾವೇ ಕರಪ್ಟೆಡ್. ನಾವು ಎಷ್ಟು ಕರಪ್ಟೆಡ್? ನಮ್ದೇನಾದ್ರು ಕೆಲಸ ಆಗಲಿಲ್ಲ, ನಾವು ಯಾರಿಗೆ ಬ್ರೈಬ್ ಕೊಡ್ತಾ ಇದೀವಿ? ನಾವೇನು ಮಾಡ್ತಾ ಇದೀವಿ? ನಮ್ಮ ಮುಖ ನಾವು ನೋಡ್ಕೊತಾ ಇದೀವಾ? ಇಲ್ಲ, ಯಾರು ನೋಡ್ತಾ ಇಲ್ಲ. ಇಟ್ಸ್ ವೆರಿ ಈಸಿ ಟು ಬ್ಲೇಮ್ ಸಂಬಡಿ ಎಲ್ಸ್. ಸೊ ದಟ್ಸ್ ವಾಟ್, ಆಸ್ an actress, like you asked, to be a successful actress and how much will you get paid? I think if you have started from nothing, it will take time to make money. But if you have started with money, then it will take you less time to make money. ಯಾಕಂದರೆ ನಿಮ್ಗೊಂದು PR ಟೀಮ್ ಹೈರ್ ಮಾಡ್ಬೋದು, ನೀವು ಪಬ್ಲಿಸಿಟಿ ಜೋರಾಗಿ ಮಾಡ್ಕೋಬೋದು, ಮಾರ್ಕೆಟಿಂಗ್ ನಿಮಗೋಸ್ಕರ ಮಾಡ್ಕೋಬೋದು. ದೇರ್ ಸೋ ಮೆನಿ ಥಿಂಗ್ಸ್ ದಟ್ ಯು ಕ್ಯಾನ್ ಡೂ ನೌ, ದಟ್ ಲೈಕ್ ಯು ಕ್ಯಾನ್ ಡೂ ನೌ ಅಲ್ಲ, ಯು ಕ್ಯಾನ್ ಡೂ ವಿತ್ ಮನಿ ದಟ್ ಯು ಕಾಂಟ್ ಡೂ ಆಸ್ ಜಸ್ಟ್. ಅಂದರೆ ನೀವು 2 ಲಕ್ಷ ಪೇಮೆಂಟ್ ತೊಗೊಂಡು 5 ಲಕ್ಷ ಪೇಮೆಂಟ್ ತೊಗೊಂಡು ನಿಮ್ಗೆ ಮಾಡೋಕ್ಕಾಗಲ್ಲ. ಅದೆಲ್ಲ ಅದಕ್ಕೆ ದುಡ್ಡು ಬೇಕು.
You need money to do all of these things. ಹೋಲ್ಡ್ ಆನ್, ಸ್ವಲ್ಪ ಹಿಂದೆ ಹೋಗ್ತಾ ಎಷ್ಟೊಂದು ಜನಕ್ಕೆ ಮಾರ್ಕೆಟಿಂಗ್ ಅಂದರೆ ಸಿನಿಮಾ ಮಾರ್ಕೆಟಿಂಗು ಅಥವಾ ಯಾವುದೊಂದು ಬ್ರ್ಯಾಂಡ್ ಮಾರ್ಕೆಟಿಂಗು. ಹೀರೋಯಿನ್ ಇದರಲ್ಲೂ ಒಂದು PR ಅನ್ನು ಹೈಯರ್ ಮಾಡೋದು 100% ಮಾಡ್ತಾರೆ. ಆ್ಯಂಡ್ ವಿ ಸಿ ದಿಸ್ ಕಲ್ಚರ್ ಇನ್ ಬಾಲಿವುಡ್. ಅವರೆಲ್ಲೋ ಪಾರ್ಲರಿಂದ ಆಚೆಗೆ ಬರ್ತಾ ಇರೋದು, ಏರ್ಪೋರ್ಟ್ ಹತ್ರ ಏನೋ ಮೈಹೋ ಅಂತ ಹಿಂಗೆ ಡ್ರಾಮಾ ಮಾಡೋದು, ಅವರೇ ಕರೆಯೋದಲ್ವಾ ಪ್ಯಾಪ್ಸ್ ಅಂತ ಏನು ಕರಿತೀವಿ. ಸೊ ಯು ಸೇಯಿಂಗ್ ಆಲ್ ಆಫ್ ದಿಸ್ ಸ್ವಲ್ಪ ಆಚೆಗೆ ಬಂದಿದೆ ಅಲ್ಲ. ಪೀಪಲ್ ಆರ್ ಆಲ್ಸೋ ಅವೇರ್ ಟುಡೇ. ಐ ಡೋಂಟ್ ಥಿಂಕ್ ಪೀಪಲ್ ಆರ್ ಅವೇರ್. ನನಗೆ ಏನು ಗೊತ್ತಾ, ಪೀಪಲ್ ಆರ್ ಅವೇರ್ ಅನ್ನೋದು ನಾವು ಇಂಡಸ್ಟ್ರಿಯಲ್ಲಿ ಇದ್ದೀವಿ ಅದಕ್ಕೆ ನಮಗೆ ಗೊತ್ತು. ಜನರಲ್ ಪಬ್ಲಿಕ್ಗೆ ಹೇಗೆ ಗೊತ್ತಾಗುತ್ತೆ? ನಮ್ಮಂತವ್ರು ಈ ಥರ ಮಾತಿಗೆ ಹೇಳಿದಾಗ ವಿಚಾರ ಅದು ಯಾರು ಕೇಳಿಸ್ಕೊತಾರೋ ಅವರು ಓಕೆ. ಅದು ಇವಾಗ ಕೇಳಿಸ್ಕೊಳ್ಳೋರಲ್ಲೂ ದೆಲ್ ಬಿ ಪೀಪಲ್ ಹುಲ್ ಬಿ ಲೈಕ್ ಸುಮ್ಮನೆ ಹೇಳ್ತಾ ಇದಾರೆ ಮಗ ಅನ್ನೋರು ಇರ್ತಾರೆ, ಆಯ್ತಾ, ಅದನ್ನ ನಮ್ಮದೇ ಇರೋರು ಇರ್ತಾರೆ. ಸೊ ಐ ಆಮ್ ಸೇಯಿಂಗ್ ಇವೆಂಚುಲಿ ಹೌ ಮಚ್ ಪರ್ಸೆಂಟೇಜ್ ಆಫ್ ದ ಪಾಪ್ಯುಲೇಷನ್ ಔಟ್ಸೈಡ್ ವಿಲ್ ನೋ ಅನ್ನೋದು. ನಿಮ್ಮ ಬಗ್ಗೆ ನೀವೇ ರೂಮರ್ಸ್ ಕ್ರಿಯೇಟ್ ಮಾಡ್ಕೋಬೋದು, ನಿಮ್ಮ ಬಗ್ಗೆ ನೀವೇ ನ್ಯೂಸ್ ಅಪ್ಡೇಟ್ ಮಾಡ್ಕೋಬೋದು, ನಿಮ್ಮ ಬಗ್ಗೆ ನೀವೇ ಪಬ್ಲಿಸಿಟಿ ಮಾಡ್ಕೋಬೋದು. ಸೊ ಆಲ್ ಫ್ಯಾನ್ ಪೇಜಸ್ ಎಲ್ಲ ಯು ಕ್ಯಾನ್ ಹೈಯರ್ ಫ್ಯಾನ್ ಪೇಜಸ್. ಲೈಕ್ till date I probably have like 4-5 fan pages that organically run, that I have no like ಅವ್ರನ್ನ ನಾನು ಫಾಲೋ ಮಾಡಲ್ಲ, ನಾನು ಅವ್ರ ಜೊತೆ ಮಾತಾಡಲ್ಲ, ಏನಿಲ್ಲ, none of this. I want to interact more with my fans, and for that reason I want to get in touch with them. But ಇದೆಲ್ಲ ಮಾಡೋದಕ್ಕೆ ದುಡ್ಡು, ಎಲ್ಲದಕ್ಕೂ everything is there. You can pay for all of this stuff. Dude, in one word, what used to happen organically ಅಂದರೆ ಮೊದಲೆಲ್ಲ, ಫಾರ್ ಎಕ್ಸಾಂಪಲ್ ನಮ್ಮ ಕನ್ನಡದ ಎಕ್ಸಾಂಪಲ್ ತಗೊಳ್ಳೋಣ. ಅಣ್ಣವರು ಅಂದರೆ ಒಂದು ಅವ್ರಿಗೆ ಯಾವ ಸೋಷಿಯಲ್ ಮೀಡಿಯಾ ಯಾವ ಜಮಾನದಲ್ಲೂ ಇರಲಿಲ್ಲ. ದ ಅಮೌಂಟ್ ಆಫ್ ಫ್ಯಾನ್ ಬೇಸ್ ಹಿ ಹ್ಯಾಡ್, ಅಂಡ್ ಇವನ್ ಟುಡೇ ಇದು ಆರ್ಗ್ಯಾನಿಕ್. ಬಟ್ ದಟ್ಸ್ ದ ರೀಸನ್ ವೈ ಆ ಥರ ಫ್ಯಾಂಡಮ್ ಯಾರಿಗೂ ಬರಲ್ಲ ಇವಾಗ. ಸೊ ಟುಡೇ ಎವ್ರಿಥಿಂಗ್ ಇಸ್ nobody can be Shahrukh Khan, nobody can be Dr. Rajkumar, nobody can be Rajnikant. There is only one and only, and it's over. ಅಂದರೆ ಅವ್ರದ್ದು ಜನರೇಷನಲ್ಲಿ, ಐ ಆಮ್ ಸೇಯಿಂಗ್ ನಮ್ಮ ಜನರೇಷನಲ್ಲಿ ಯಾರ ಹತ್ರ ಬರೋದೇ ಇಲ್ಲ. ಗೊತ್ತಾಯ್ತು. ಅಂದರೆ ಇವತ್ತಿನ ಕಾಲನೂ ಹೇಗಿದೆ ಅಂದರೆ ಇಟ್ ಈಸ್ ಕ್ರಿಯೇಟರ್ಸ್ ಎನ್ವೈರ್ಮೆಂಟ್ ಅನ್ಸುತ್ತೆ. ಟುಡೇ ಯು ಸಿ ಒಂದು ಮೊದಲೆಲ್ಲ ಒಂದು 10 ವರ್ಷ ಮುಂಚೆನೇ ತಗೊಳ್ಳೋಣ, 100 ಜನರಲ್ಲಿ ಒಂದು 2 ವಿಡಿಯೋ ಮಾಡೋರು ಸಿಗೋರ. 100 ಜನಕ್ಕೆ ಇವತ್ತು 50 ಜನ ಸಿಗ್ತಾರೆ ವಿಡಿಯೋ ಮಾಡೋದು. ಅಂದರೆ ಗೋಯಿಂಗ್ ಫಾರ್ವರ್ಡ್ ನಾನೇ ಶಾರುಖ್ ಖಾನ್, ಮೊದಲು ಶಾರುಖ್ ಖಾನ ಫಾಲೋ ಮಾಡೋ ಜಮಾನ ಆಯಿತು, ಇವತ್ತು ನಾನೇ ಶಾರುಖ್ ಖಾನ್ ಅಂತ ಓಡಾಡ್ತಾ ಇರೋರು. ಐ ಡೋಂಟ್ ನೋ ನೆಕ್ಸ್ಟ್ ಇನ್ನೇನಾಗುತ್ತೆ. ಹೌದು, ವೆರಿ ಟ್ರೂ. ಆ್ಯಂಡ್ ಲೈಕ್ ಇವಾಗ ಟು ಲುಕ್ ಅಪ್ ಟು ದೇರ್ ಆರ್ ಸೋ ಮೆನಿ ಪೀಪಲ್. ಲೈಕ್ ಇವಾಗ ಒಂದು ಸ್ಟಾರ್ ವ್ಯಾಲ್ಯೂಗಿಂತ ಜಾಸ್ತಿ ಇದೆ ಸೋ ಮೆನಿ ಇನ್ಫ್ಲುಯೆನ್ಸರ್ಸ್. ಯಾರು? There's so many influencers who are bigger than Bollywood actors, who are making more money than Bollywood actors. So that's the new age we're looking at. ಸೊ ನಾವು ಇವಾಗ ಆ ಥರ ಫ್ಯಾಂಡಮ್ ಕ್ರಿಯೇಟ್ ಮಾಡೋಕ್ಕೆ ಆಗೋದೇ ಇಲ್ಲ. ಯಾಕೆ ಜನರಿಗೆ ಆ ಟೈಮಲ್ಲಿ ಅಷ್ಟು ಕ್ರೇಜ್ ಇತ್ತು ಅವ್ರ ಬಗ್ಗೆ ಅಂದರೆ ಬಿಕಾಸ್ ದಟ್ ವಾಸ್ ದ ಓನ್ಲಿ ಕಾಂಟೆಂಟ್ ದಟ್ ದೇ ಕುಡ್ ಕನ್ಸ್ಯೂಮ್. ಅವಾಗ ಕನ್ಸಂಪ್ಷನ್ ಇದ್ದಿದ್ದೆ. ಇವಾಗ ಆಪ್ಷನ್ಸ್ ಎಷ್ಟಿದೆ, ಇವಾಗ ಜನ ಎಷ್ಟಿದ್ದಾರೆ, ಇವಾಗ ಟ್ಯಾಲೆಂಟ್ ಎಷ್ಟಿದೆ, ಟ್ಯಾಲೆಂಟ್ ಇಲ್ದಿರೋರು ಎಷ್ಟು ಜನ ಇದ್ದಾರೆ, ಪ್ಲಾಟ್ಫಾರ್ಮ್ಸ್ ಎಷ್ಟಿದೆ. ಎಕ್ಸಾಕ್ಟ್ಲಿ. ಆ್ಯಂಡ್ ಇವಾಗ ಜನ ಏನು ಕೂತ್ಕೊಂಡು ಅಟ್ ದಿ ಎಂಡ್ ಆಫ್ ದ ಡೇ ಅವಾಗ ಆ ಟೈಮಲ್ಲಿ ಕನ್ಸಂಪ್ಷನ್ ಆಲ್ಸೋ ವಾಸ್ ಕ್ವಾಲಿಟಿ. ದೇ ಡಿಂಟ್ ಗೋ ಕನ್ಸ್ಯೂಮ್ ಕ್ರ್ಯಾಪ್. ಟುಡೇ ವಿ ಕನ್ಸ್ಯೂಮ್ ಸೋ ಮಚ್ ಕ್ರ್ಯಾಪ್. ಇನ್ ದ ಕನ್ಸಂಪ್ಷನ್ ಆಫ್ ದ ಕ್ರ್ಯಾಪ್ ಅಂದರೆ ನಾವು ಹೇಳ್ತೀವಲ್ಲ ಹೀರಾ ಪೆಹಚಾನ್ನ ಭೂಲ್ ಗ್ಯಾ ಅಂತ, ಆ ಥರ ಲೈಕ್ ಅದ್ಯಾವುದೋ ಮೀಮ್ ಬಂತಲ್ಲ, ಇನ್ ಸರ್ಚ್ ಆಫ್ ಗೋಲ್ಡ್, ಸಾರಿ ಡೈಮಂಡ್ ವಿ ಫರ್ಗಾಟ್ ಗೋಲ್ಡ್. ನೋ, ಇನ್ ಸರ್ಚ್ ಆಫ್ ಗೋಲ್ಡ್ ವಿ ಫರ್ಗಾಟ್ ಡೈಮಂಡ್. ಓ ಯಾ, ಉಲ್ಟಾ. ಲೈಕ್ ಇಟ್ಸ್ ದಟ್ ಈಸ್ ದ ಥಿಂಗ್. ಲೈಕ್ ಇವಾಗ like so much good content doesn't get heat because people are watching some funny stuff, people are watching some nonsensical stuff. Yake, because that 2 minutes of happiness, 2 minutes will do 90 seconds, whatever, 30 seconds. Exactly. Andre today holding people's attention is very difficult. Even in 90 seconds reel we have to put watch till end. Example, ಅಂದ್ರೆ ಇನ್ನೇನೋ ಸ್ಟಾರ್ಟಿಂಗ್ ಅಲ್ಲೇ ಕಾಂಟ್ರವರ್ಷಿಯಲ್ ಇನ್ನೇನೋ ಇಮೇಜ್ ಫುಟೇಜ್ ಅಂತ wait for the drop.